ಕರೆದಿರುವ ಮಾಧ್ಯಮಗೋಷ್ಠಿ ಕರೆದಿರುವ ಉದ್ದೇಶ ಪ್ರಥಮ ಹಂತದಲ್ಲಿ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇವೆ. ಅಂಕೋಲಾ ತಾಲೂಕಿನ ಬಾವಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೇಣಿಯಲ್ಲಿ ನಿರ್ಮಾಣ ಮಾಡಲು ಉದ್ದೇಶಿಸಿರುವ ಖಾಸಗಿ ಆಳ ಸಮುದ್ರ ಗ್ರೀನ್ಫೀಲ್ಡ್ ಬಂದರು ಯೋಜನೆಯನ್ನು ವಿರೋಧಿಸಿ ಅಂಕೋಲಾ ಉತ್ತರ ಕನ್ನಡ ಒಡಿಸಿ ಸರ್ವ ಸಮಾಜಗಳ ಹಿತರಕ್ಷಣಾ ವೇದಿಕೆಯ ಹೋರಾಟಗಾರರು ಪ್ರಥಮವಾಗಿ ದಿನಾಂಕ 25/11/2024 ಆರಂಭಿಸಿರುವ ಬಂದರು ವಿರೋಧದ ಹೋರಾಟಗಳು ಸರಿಸುಮಾರು ಈಗಾಗಲೇ 600 ದಿನಗಳನ್ನು ಸಮೀಪಿಸುತ್ತದೆ. ಅಲ್ಲಿಂದ ಇಲ್ಲಿಯ ತನಕ ಮಾರಕ ಯೋಜನೆಯನ್ನು ಕೈಬಿಡಬೇಕೆಂದು ಅನೇಕ ರೀತಿಯ ಪ್ರತಿಭಟನೆಗಳು, ಸಂಬಂಧಿಸಿದ ಇಲಾಖೆಗಳಿಗೆ ಮನವಿಗಳು, ಧರಣಿ, ಸತ್ಯಾಗ್ರಹಗಳು, ಪಾದಯಾತ್ರೆಗಳು ಹಾಗೂ ಇನ್ನುಳಿದ ರೀತಿಯ ಕಾನೂನಾತ್ಮಕ ಹಕ್ಕು ರೀತಿಯ ಸಾಂಘಿಕ ಹೋರಾಟದ ಮೂಲಕ ಸರ್ಕಾರವನ್ನು ಒತ್ತಾಯಪಡಿಸುತ್ತಲೇ ಇದ್ದೇವೆ. ಕರ್ನಾಟಕ ಸರ್ಕಾರದ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನು ಒಟ್ಟು 3 ಬಾರಿ ಖುದ್ದಾಗಿ ಭೇಟಿಯಾಗಿ ಯೋಜನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ವಿವರವಾಗಿ ತಿಳಿಸಿದ್ದೇವೆ. ಸ್ಥಳೀಯ ರೈತರ, ಹಿಂದುಳಿದ ವರ್ಗಗಳ, ಬಡ ಮತ್ತು ಮಧ್ಯಮ ವರ್ಗದವರ, ಕೂಲಿ ಕಾರ್ಮಿಕರ ಮತ್ತಿತರ ಎಲ್ಲ ವೃತ್ತಿಗಳ ಜನರು ಮತ್ತು ಸುತ್ತಮುತ್ತಲ ಎಲ್ಲ ನಿವಾಸಿಗಳ ಹಿತ ಕಾಯಲು ಉದ್ದೇಶಿತ ಕೇಣಿ ವಾಣಿಜ್ಯ ಬಂದರು ಯೋಜನೆಯನ್ನು ಕೈಬಿಡಬೇಕೆಂದು ಕೋರಿಕೊಂಡಿದ್ದೇವೆ. ನಮಗೆಲ್ಲ ತಿಳಿದಿದೆ, ಈ ಯೋಜನೆಯು ಸಾರ್ವಜನಿಕ ಪರಿಸರ ಸಾರ್ವಜನಿಕ ಆಲಿಕೆ ಸಭೆಯಲ್ಲಿ ಸುಮಾರು 10,000 ಜನಗಳಿಂದ ವಿರೋಧ ವ್ಯಕ್ತವಾಗಿತ್ತು. ಇದೀಗ 11ನೇ ತಿಂಗಳು ಮುಗಿತಾ ಇದೆ. ಅಲ್ಲಿಂದ ಇಲ್ಲಿಯ ತನಕ ಸರ್ಕಾರದಿಂದ ಸಂಬಂಧಿಸಿದ ಇಲಾಖೆಯಿಂದ ಯೋಜನೆ ಕೈಬಿಡುವ ಕುರಿತು ಯಾವುದೇ ಸ್ಪಷ್ಟ ಮಾಹಿತಿ ನಮಗೆ ತಿಳಿದಿಲ್ಲವಾದ್ದರಿಂದ ಮುಂದಿನ ಹಂತದ ಹೋರಾಟದ ಭಾಗವಾಗಿ ಇದೇ ದಿನಾಂಕ 22/7/2026 ಬುಧವಾರ ದಿನ ಅಂಕೋಲಾದಿಂದ ಸ್ವತಂತ್ರ ಸತ್ಯಾಗ್ರಹ ಸ್ಮಾರಕ ಭವನದಿಂದ ಕಾಲ್ನಡಿಗೆ ಮೂಲಕ ಕಾರವಾರದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ನಾವು ಈ ಪಾದಯಾತ್ರೆಗೆ ಸಂಬಂಧಿಸಿದಂತೆ ಜಿಲ್ಲಾ ಆಡಳಿತವನ್ನ, ಜಿಲ್ಲಾ ಪೊಲೀಸ್ ಇಲಾಖೆಯವರನ್ನ, ಸಂಬಂಧಿಸಿದ ಎಲ್ಲ ಇಲಾಖೆಯವರು ಒಳಗೊಂಡಂತೆ ಪಾದಯಾತ್ರೆ ಸಾಗುವ ಮಾರ್ಗದಲ್ಲಿರುವ ಎಲ್ಲ ಗ್ರಾಮ ಪಂಚಾಯತ್ಗಳಿಗೂ ಈಗಾಗಲೇ ಅರ್ಜಿಯನ್ನು ಕೊಟ್ಟಿದ್ದೇವೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ 66ರ ಪ್ರಾಧಿಕಾರಕ್ಕೆ ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ. ದಿನಾಂಕ 22ರಂದು ನಡೆಯುವ ಪ್ರತಿಭಟನಾ ಪಾದಯಾತ್ರೆಗೆ ಪೂರ್ವಾನುಮತಿ ನೀಡಬೇಕೆಂದು ಇಷ್ಟಂತೂ ಸ್ಪಷ್ಟಪಡಿಸುತ್ತಿದ್ದೇವೆ. ನಾವು ಅನೇಕ ರೀತಿಯ ಹೋರಾಟಗಳು ನಡೆಸಿದ್ದರೂ ಪೊಲೀಸ್ ಇಲಾಖೆಯವರು, ಆಡಳಿತ ವರ್ಗದವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಇಲ್ಲಿಯ ತನಕ ನಮ್ಮ ಹೋರಾಟಗಾರರಿಗೆ ಯಾವುದೇ ತೊಡಕಿಲ್ಲದಂತೆ ನಡೆದುಕೊಂಡಿರುವುದು ಶ್ಲಾಘನೀಯವಾದದ್ದು. ಅದಕ್ಕಾಗಿ ನಮ್ಮ ಮುಂದಿನ ಈ ಪಾದಯಾತ್ರೆಯೂ ಕೂಡ ಪೂರ್ವಾನುಮತಿ ನೀಡಿ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ನೀಡಿ ನಮ್ಮ ಕಾನೂನಾತ್ಮಕವಾದ, ಸಂವಿಧಾನಾತ್ಮಕವಾದ, ಶಾಸನಬದ್ಧ ರೀತಿಯಲ್ಲಿ ನಮಗೆ ಅವಕಾಶ ಕೊಡಬೇಕೆಂದು ನಾವು ಈ ಮೂಲಕ, ಪತ್ರಿಕೆಯ ಮೂಲಕ ಜಿಲ್ಲಾ ಆಡಳಿತವನ್ನು ವಿನಂತಿಸಿಕೊಳ್ಳುತ್ತಿದ್ದೇವೆ.